ಪತ್ನಿಯರಲ್ಲಿ ತನ್ನ ಸ್ವಾಮಿಗೆ ನಾನಂದ್ರೆ ಎಷ್ಟು ಪ್ರೀತಿ. ಹೌದಾ? ಯಾವಾಗಲೂ ಭಾಮ, ಕೂತ್ರು ಭಾಮ, ನಿಂತ್ರು ಭಾಮ, ಎಲ್ಲಿಗೆ ಹೋಗುದಾದ್ರೂ ಭಾಮ. ಇದನ್ನು ಕಂಡು ನಿನಗೆ ಉರಿ ತಡಲಿಕ್ಕಾಗಲಿಲ್ಲ. ಹೇಗೆ ಸಾಧ್ಯ ಹೇಳು? ಲೋಕದಲ್ಲಿ ಒಂದು ಮಾತುಂಟಲ್ಲ, ಏನಮ್ಮ? 10 ಮೀಸೆ ಒಟ್ಟಿಗಿರ್ತದೆ, 2 ಜಡೆ ಒಟ್ಟಿಗಿರುವುದಿಲ್ಲ. ಹೌದಾ ತಾಯಿ? ಹೊಟ್ಟೆಗೆ ಚೊಟ್ಟೆಗೆ ಚವಳು, ಹಾಗೆ ಅವಳು ಹೀಗೆ, ಅವಳಿಗೆ ಅದುಂಟು ಇವಳಿಗೆ ಇದುಂಟು. ಆದ್ರೆ ನನಗೆ ಹಾಗಿಲ್ಲ ನೋಡು. ಖಂಡಿತ ನನಗೆ ಹೊಟ್ಟೆ ಉರಿ ಎಂಬುದೇ ಇಲ್ಲಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತದ್ರಲ್ಲಿ ನಿನಗೆ ಅದು ಉರಿಲಿಕ್ಕೆ ಆರಂಭ ಆಯ್ತು. ಅದಕ್ಕೆ ಬಂದು ಹುಳಿ ಹಿಂಡುವುದಕ್ಕೆ ಪ್ರಾರಂಭ ಮಾಡಿದೆ. ಸತ್ಯವಾಗಿಲ್ಲ ತಾಯಿ. ಮತ್ತೆ ಹಾಲಿನಂತಹ ಸಂಸಾರಕ್ಕೆ ಹುಳಿಯನ್ನು ಹಿಂಡುವುದಕ್ಕೆ ಬಂದವಳು ನಾನಲ್ಲ. ಇದ್ದ ವಿಷಯವನ್ನು ಇದ್ದ ಹಾಗೆ ಹೇಳಿದ್ದೇನೆ. ಇದ್ದದನ್ನು ಇದ್ದ ಹಾಗೆ ಹೇಳಿದ್ದು ಹೌದು ಅಂತ ಹೇಳಿ ಆದ್ರೆ ಪಾರಿಜಾತ ಪುಷ್ಪವನ್ನು ನಾನು ಮುಡಿದವಳಲ್ಲ. ಆದರೆ ಅದರ ವಿಚಾರವನ್ನು ಕೇಳಿದ್ದೇನೆ, ಅದರ ವಿಚಾರವಾಗಿ ಓದಿದ್ದೇನೆ, ಅದರ ಯೋಗ್ಯತೆ ಏನು, ಗುಣಲಕ್ಷಣ ಏನು ಎಲ್ಲವನ್ನು ತಿಳಿದವಳಿದ್ದೇನೆ. ನೀನು ನೋಡಿದವಳು ಹೌದಲ್ಲ? ವಿವರಿಸಾಗ ಅಮ್ಮ. ಮೊದಲಾಗಿ ಹೇಳು, ಏನು ಆ ಪುಷ್ಪ ನೋಡುವುದಕ್ಕೆ ಎಷ್ಟು ದೊಡ್ಡದಿದೆ? ಅಮ್ಮ, ಅಂಜ ಎಷ್ಟು ಅಗಲ ತಾಯಿ. ಸತ್ಯ ಅಲ್ವಾ? ನಾನು ನೋಡಿ ಬಂದಿದ್ದೇನೆ. ಬಣ್ಣ ಅಮ್ಮ ಬಿಳಿ ಬಿಳಿ ಬಿಳಿಯಾಗಿ ಶೋಭಿಸುತ್ತಾ ಇತ್ತು ತಾಯಿ. ಬರೇ ಬಿಳಿಯ ಬಣ್ಣ, ತೊಟ್ಟು ಹವಳದ ಬಣ್ಣದಿಂದ ಕೂಡಿತ್ತು. ಸರಿಯಾಗಿ ಹೇಳ್ತಾ ಇದ್ದ. ಮತ್ತೆ ಪರಿಮಳ. ಅಮ್ಮ ಏನು ಹೇಳ್ತೀರಿ? ಒಂದು ಹೂವನ್ನು ತಂದು ಅರಮನೆ ಒಳಗೆ ಇಟ್ಟರೆ ಸಾಕು, ಅರಮನೆ ಇಡೀ ಎಂತ ವಾಸನೆ, ಎಂತ ವಾಸನೆ. ವಾಸನೆ ಅಲ್ವೇ, ಸುವಾಸನೆ. ಇರಲಿ ಬಿಡು. ಇನ್ನು ಅದರ ಯೋಗ್ಯತೆಗಳನ್ನ ಆ ನಾರದರು ವಿವರಿಸಿರಬೇಕಲ್ಲ. ಸತ್ಯ ತಾಯಿ. ಅದನ್ನು ಕೇಳುತ್ತೇನೆ, ಹೇಳು. ಹೇಳಿ. ನನಗೆಲ್ಲವೂ ತಿಳಿದಿದೆ. ನಾನು ನಿನ್ನನ್ನು ಪರೀಕ್ಷೆ ಮಾಡುವುದು. ನೀವು ಕೇಳಿದ್ದಕ್ಕಷ್ಟೇ ನಾನು ಕೊಡ್ತೇನೆ. ಮೊದಲಾಗಿ ಹೇಳು, ಏನು ಆ ಪುಷ್ಪವನ್ನು ಮಕ್ಕಳಿಲ್ಲದವಳು ಮುಡಿದರೆ ಏನಾಗ್ತದೆ? ಮಕ್ಕಳಾಗುತ್ತದೆ ತಾಯಿ. ಮುದುಕಿ ಮುಡಿದರೆ ಸತ್ತು ಸ್ವರ್ಗಕ್ಕೆ ಹೋಗ್ತಾಳಮ್ಮ. ವಿಷಯ ಎಲ್ಲವೂ ಚೆನ್ನಾಗಿ ಇದೆ, ಸರಿಯಾಗಿ ಇದೆ. ಹೌದಲ್ವಾ? ಇನ್ನೂ ಒಂದು ಮುಖ್ಯವಾದ ಪ್ರಶ್ನೆ ಇದೆ. ಏನಮ್ಮ? ಕೇಳಿ ಕೇಳಿ. ಆ ಪುಷ್ಪವನ್ನು ಹೆಂಡತಿ ಅಂದ್ರೆ ಹೆಣ್ಣೋರ್ವಳು ಮುಡಿದು ತನ್ನ ಗಂಡ ಪಕ್ಕದಲ್ಲೇ ಇರಬೇಕು, ತನ್ನ ಜೊತೆಯಲ್ಲೇ ಇರಬೇಕು ಅಂತ ಆಸೆ ಪಟ್ಟರೆ ಏನು ಹೇಳ್ತೀರಮ್ಮ? ಆ ಗಳಿಗೆಯಲ್ಲಿ ಆ ಗಂಡ ಅವಳ ಜೊತೆಯಲ್ಲೇ ಬಂದು ಅವಳು ಹಾಕಿದ ತಾಳಕ್ಕೆ ಸರಿಯಾಗಿ ಕುಣಿದುಕೊಂಡು ಇರ್ತಾನಮ್ಮ. ನಾನು ಆಲೋಚನೆ ಮಾಡುದು ಅದನ್ನಲ್ಲಮ್ಮ. ಎಲ್ಲಾದ್ರೂ ಇದು ರುಕ್ಮಿಣಿ ಮುಡಿಸಿಕೊಂಡಿದ್ದಾಳೆ. ನನ್ನ ಗಂಡ ಶ್ರೀಕೃಷ್ಣ ದೇವರು ನನ್ನ ಬಳಿಯಲ್ಲೇ ಇರಬೇಕೆಂಬುದಾಗಿ ಆಶೆಯನ್ನು ಪಟ್ರೆ ನಿಮ್ಮ ಸ್ವಾಮಿ ಅಲ್ಲೇ ಇರ್ತಾರೆ. ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಉಂಟಾ? ಇದು ತಪ್ಪಲ್ಲಮ್ಮ. ಇದಾಗಿ ಸಖಿ ಕೊಟ್ರ ಅವಳಿಗೆ? ಹೌದಮ್ಮ. ಮುಡಿಸಿದ್ರ ಅವಳಿಗೆ? ಕೈಯಾರ ಅವರೇ ಒಂದ್ಸಲ ಹೇಳಿ ಆಯ್ತಲ್ಲ ನೀನು. ಕೈಯಾರೆ ಮುಡಿಸಿದ್ರ ಮತ್ತೆ ಮತ್ತೆ ಹೇಳುದು ಯಾಕೆ ನೀನು ಒತ್ತಿ ಒತ್ತಿ? ಒಂದು ಸಲ ನಿಮ್ಮ ತಲೆಯನ್ನು ಬಾಚಿದ್ದಾರೆ ಅವರು. ಅದು ನಿನಗೆ ಬೇಡ, ಇರ್ಲಿ ಬಿಡು. ಕೊಂಡೋಗಿ ಇಡ್ಲಿ ಅವಳ ಮೇಲೆ, ಅವಳಿಗೆ ಮುಡಿಸಿ 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 ಅಲ್ಲೇ ಇರ್ಲಿ. ಏನು ಸತ್ಯ ಹೇಳ್ಬೇಕಾ? ಎಲ್ಲಾದ್ರೂ ನನ್ನ ಗಂಡ ಹೀಗೆ ನನಗೆ ಮಾಡ್ತಾ ಇದ್ರೆ ಇಷ್ಟು ಹೊತ್ತು ಮಾತನಾಡುದು ಬಿಡಿ, ಮತ್ತೊಬ್ಬರಿಗೆ ಮುಖವನ್ನು ತೋರಿಸು ಬಿಡಿ. ಎಲ್ಲಾದ್ರೂ ಬಾವಿಗೆ ಹಾಕಿ ಸಾಯ್ತಾ ಇದ್ದೇವೆ ನಾವು. ಸಾಯುವುದೇ ಸಾಯುವುದು ನನಗೆ ನೀರು ಕಂಡ್ರೆ ಭಯ ಅಲ್ವೇ ಸಖಿ? ನಾನು ಹೇಗೆ ಸಾಯಲಿ? ಸ್ವಲ್ಪ ವಿಷ ತಗೊಳ್ಳಿ ಅಮ್ಮ. ಅಯ್ಯೋ ಬೇಡ ಬೇಡ, ಕೂಡದು ಕೂಡದು ಸಖಿ. ಆ ರೀತಿ ಆತ್ಮಹತ್ಯೆ ಮಾಡಿಕೊಳ್ಳಬಾರದು. ಆತ್ಮಹತ್ಯೆ ಎಂಬುದು ಮಹಾಪಾಪ. ಜನ್ಮ ಜನ್ಮಾಂತರಕ್ಕೆ ಆ ಪಾಪ ನಮಗೆ ಅಂಟಿಕೊಳ್ತಾ ಇರ್ತದೆ. ಸರಿ ಅಮ್ಮ. ಹಾಗಾಗಿ ಹಾಗೆ ಮಾಡಬಾರದು. ಮತ್ತೆ ಇನ್ನೊಂದುಂಟು. ಏನಮ್ಮ? ನಾವು ಹೆಣ್ಣು ಮಕ್ಕಳು ಈ ರೀತಿ ಇಂಥ ಪರಿಸ್ಥಿತಿ ಬಂದಾಗ ಆತ್ಮಹತ್ಯೆ ಮಾಡಿಕೊಳ್ಳಬಾರದು. ಈ ಗಂಡಸರಿದ್ದಾರಲ್ಲ, ಹೌದು, ಹೆಂಡತಿ ಸತ್ರೆ ಒಂದು ದಿನ ಗೋಳೋ ಅಂತ ಅಳುತ್ತಾರೆ, ಮರುದಿನ ಇನ್ನೊಬ್ಬಳನ್ನು ಕಟ್ಟಿಕೊಳ್ತಾರೆ. ಅಮ್ಮ, ಅಂತವರೇ ಇರುವುದು ಪ್ರಪಂಚದಲ್ಲಿ. ನಿಮ್ಮ ಗಂಡ ಹಾಗೆ ಮಾಡ್ತಾರ? ಈಗ 8 ಉಂಟು, ನಾಳೆ 18 ಕಟ್ಟಿಕೊಂಡ. ಸಾಮರ್ಥ್ಯ ಎಷ್ಟು? ಸಾಮರ್ಥ್ಯ ಬಿಡು. ಹಾಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳಬಾರದು. ಸರಿ, ಹಾಗೆ ಅಂತ ಹೇಳಿ ಇಲ್ಲಿ ನಡೆದ ವಿಷಯ ಅವರಿಗೆ ತಿಳಿಯಬೇಕು. ಅದೇ ಹೇಗೆ? ನನಗೆ ನೋವಾಗಿದೆ, ಬೇಸರವಾಗಿದೆ ಅಂತ ಹೇಳಿ ಅವರು ನನ್ನನ್ನು
ಈಗ ಬದುಕಿದ್ದರೂ ನಾವು ಸತ್ತಂತೆ ನಟನೆ ಮಾಡಬೇಕು. ಅದು ಹೇಗೆ ಹೇಗೆ ನೋಡಿ, ಇಷ್ಟೆಲ್ಲ ಶೃಂಗಾರ ಮಾಡಿಕೊಂಡಿದ್ದೇನೆ ಯಾರಿಗೆ ಬೇಕಾಗಿ? ಲೋಕದವರಿಗೆ ಚಂದ ಕಾಣುವುದಕ್ಕಾಗಿ. ಹಾಗೆ ಹೇಳ್ತಾರೇನೆ. ಮುತ್ತೈದೆ ಆದವಳು ಅಥವಾ ಮರ್ಯಾದಸ್ಥ ಹೆಣ್ಣುಳು ಶೃಂಗಾರ ಮಾಡಿಕೊಳ್ಳುವುದು ಊರಿನವರಿಗೆ ಬೇಕಾಗಿ ಅಲ್ಲ, ತನ್ನ ಗಂಡನಿಗೆ ಬೇಕಾಗಿ. ಅಂಥದ್ರಲ್ಲಿ ನಾನೀಗ ಶೃಂಗಾರ ಮಾಡಿ ಕೂತ್ರೆ ಇವರು ಅವಳ ಅಂತಃಪುರದಲ್ಲಿ ಅವಳಿಗೆ ಹೂ ಮುಡಿಸ್ತಾ ಕೂತಿದ್ದಾರೆ. ಇಷ್ಟೆಲ್ಲ ಮಾಡಿದ ಅವರಿಗಾಗಿ ನನಗೆ ಇದೆಲ್ಲ ನನಗೆ ಅವಳಿಗೆ ಪಾರಿಜಾತ ಇನ್ನು ಈ ಪಟ್ಟೆ ಸೀರೆ ಹೊತ್ತು ಮಾಡಬೇಡಿ, ಬಿಚ್ಚಿ ಬೇಗ ಬಿಚ್ಚಿ. ಹಾಗೆ ಹೂವು ಇಲ್ಲದ ಪಟ್ಟೆ ಸೀರೆ ತುಂಬಿದಂತ ಅಂತಃಪುರದಲ್ಲಿ ಎಷ್ಟು ಮಂದಿ ಸಖ್ಯವಿದ್ದಾರೆ. ಮಾನಕ್ಕಾಗಿ ಉಂಟಂತ ಬಟ್ಟೆಯನ್ನು ಬಿಚ್ಚುವುದಕ್ಕಾಗ್ತದೆ? ಮಲಿನ ವಾಸನೆ ಉಟ್ಟುಕೊಳ್ಳಿ. ಸರಿಯಾಗಿ ಹೇಳಿದೆ. ಬಟ್ಟೆ ಪೀತಾಂಬರ ಯಾವುದು ಬೇಡ ಬೇಡ. ಮಲಿನ ವಸ್ತ್ರವನ್ನು ಸುತ್ತಿಕೊಳ್ಳುತ್ತೇನೆ, ಉಟ್ಟುಕೊಳ್ಳುವುದಲ್ಲ. ಮಾತ್ರವಲ್ಲ, ಈ ಅಂತಃಪುರ ಯಾರಿಗೆ ಬೇಕಿ ಅಂತ ಅವಳು ನೋಡಿದ್ರೆ ಅಲ್ಲಿ ಮೆರೆದಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮಂತ ರಾಣಿಯರಿಗೆ ಕೋಪ ಬಂದಾಗ ಇದೆಯಲ್ಲ, ಏನು ಬಿದ್ದು ಹೊರಚಾಡುವುದಕ್ಕೆ ಆ ಕೋಪಾಗಾರ ಅದರ ಬಾಗಿಲನ್ನು ತೆರೆ ತೆಗೆದು ಅಲ್ಲಿ ಹೋಗಿ ಬಿದ್ದುಕೊಳ್ತೇನೆ. ಮಾತ್ರ ಏನು ಗೊತ್ತೊತ್ತಿಗೆ ಸರಿಯಾಗಿ ಊಟ ಅಲ್ಲ, ಫಲಾರ ಯಾವುದು ಬೇಡ ನನಗೆ. ಸುಮ್ಮನೆ ನೀರು, ನನ್ನ ಸಿಟ್ಟು ಬರೆಸಬೇಡ ನೀನು. ನನಗೆ ಒಂದು ಹನಿ ನೀರು ಕೂಡ ಬೇಡ. ಅದೆಲ್ಲ ಇರ್ಲಿ. ಆದ್ರೆ ಒಂದು ವಿಷಯ ಬಹಳ ಜಾಗೃತಿಯಾಗಿ ಇರ್ಬೇಕು ನಾವು ಹೆಣ್ಣು. ಯಾವುದಮ್ಮ? ನಮಗೇನಾದ್ರೂ ಕಾರ್ಯ ಸಾಧನೆ ಆಗಬೇಕಿದ್ದರೆ ನಾವಾಗಿ ಅವರ ಕಾಲ ಬಡಕ್ಕೆ ಹೋಗಬಾರ್ದು. ಮತ್ತೆ ಆ ಗಂಡ ಅವರಾಗಿ ಬಂದು ಏನಾಯ್ತು ನಿನಗೆ ಏನಾಯ್ತು ಅಂತ ಕೇಳಬೇಕು. ಕೇಳಿ ಒಳ್ಳೆ ವಿಷಯ. ಆಗ ನಮ್ಮ ಕಾರ್ಯ ಸಾಧನೆ ಆಗ್ತದೆ. ಹಾಗಾಗಿ ನಾನಿಲ್ಲಿ ಈ ಸ್ಥಿತಿಯಲ್ಲಿ ಇದ್ದೇನೆ ಅಂತ ಅವರಿಗೆ ಗೊತ್ತಾಗುವುದು ಹೇಗೆ? ಅಮ್ಮ, ಅದಕ್ಕೆ ನೀವು ಯಾಕೆ ಆಲೋಚನೆ ಮಾಡುವುದು? ಅಲ್ಲಿಂದ ಸುದ್ದಿಯನ್ನು ಇಲ್ಲಿಗೆ ತಂದು ಮುಟ್ಟಿಸಿದ್ದೇನೆ, ಮತ್ತೆ ಇಲ್ಲಿಂದ ತಂದು ಅಲ್ಲಿಗೆ ಮುಟ್ಟಿಸೋದಕ್ಕೆ ನನಗೆ ಆಗುದಿಲ್ಲ. ಅಷ್ಟು ಮಾಡು. ಬಿಸಿ 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 ಹೆಚ್ಚಾಗಿದೆ. ತುಂಬಾ ವಿಷಯ. ಅದಕ್ಕೂ ಇಲ್ಲಿ ಬರುವುದಾ? ಬಾವಿಕಟ್ಟೆ ಹತ್ರ ಕರ್ಕೊಂಡು ಹೋಗಿ ಒಂದು 48 ಕೊಡ ನೀರನ್ನು ಎಳೆದು ತಲೆಗೆ ಸುರಿದ್ರೆ ಏನು ಹರಕೆ ಹೊತ್ತುಕೊಂಡಿದ್ದಾಳು. ಬಿಸಿ ಅಲ್ಲ, ತಂಪು ಮಾಡ್ಲಿಕ್ಕೆ ಅದೇ ಉಂಟು. ಅದಕ್ಕೆ ಬೇರೆ ವ್ಯವಸ್ಥೆ ಇಲ್ವ ನಮ್ಮಲ್ಲಿ? ದೇವರೇ, ಅಮ್ಮ ಕಣ್ಣು ಮುಚ್ಚಿದ್ದಾರೆ. ಹೌದಾ? ಅಮ್ಮ ಕಣ್ಣು ಮುಚ್ಚಿದ್ದಾರೆ. ಹೌದು ಕೃಷ್ಣ, ಗಾಬರಿಯಾಗಿದೆ. ಬಹುಶಃ ಅವರು ಕೇಂಕಣ್ಣು ರೋಗ ಬಂದಿದೆ ಅಂತ ಕಾಣ್ತದೆ. ಎಂಥದ್ದು? ಕಣ್ಣೆಲ್ಲ ಕೆಂಪಾಗ್ತದೆ ಆ ರೋಗ. ಅದು ಕೆಂಗಣ್ಣು. ಅದೇ ಅದು ಬಂದಿದೆ ಅಂತ ಕಾಣುತ್ತದೆ. ಅದಕ್ಕೆ ಮದ್ದಿಲ್ವ ನಮ್ಮಲ್ಲಿ? ಉಂಟಲ್ಲ, ಈ ಕೊತ್ತಂಬರಿ ಬೀಜದ ನೀರನ್ನು ಬಿಟ್ಟರೆ ಆಯ್ತು, ತಂಪಾಗ್ತದೆ. ಅದನ್ನ ತಲೆಗೆ ಬಿಡಬೇಕು. ಅಮ್ಮ ಮಾತಾಡುವುದಿಲ್ಲ. ಅದು ದೊಡ್ಡ ಕಥೆ ಮಾಡಿ. ಊಟ ಮಾಡುವುದಿಲ್ಲ. ಮಾತಾಡುವುದಿಲ್ಲ. ಊಟವೂ ಮಾಡುವುದಿಲ್ಲ. ಸ್ವಲ್ಪ ತೆಗೊಳ್ಳುವುದಿಲ್ಲ. ಫಲ ವಸ್ತುಗಳು ತಿಂತಾರೆ, ಮುಟ್ಟುವುದೇ ಇಲ್ಲ. ಅದನ್ನು ಮುಟ್ಟುವುದಿಲ್ಲ, ಕುಡಿಯುವುದಿಲ್ಲ, ಬೇಡದಿಲ್ಲ ಅವರಿಗೆ. ಇಷ್ಟು ತೆಗೊಳ್ಳುವುದಿಲ್ಲ. ಹಾಗಾದ್ರೆ ಬಹುಶಃ ಅವರು ಏಕಾದಶಿ ವೃತ್ತದಲ್ಲಿ ಇರ್ಬೋದು. ಎಂಥದ್ದು? ಅದು ಏಕಾದಶಿ ಏಕಾದಶಿ. ಹೌದು, ಅದು ಮೊನ್ನೆ ಕಳೆದದ್ದು. ಹಾಗಾಗಿ ಇವತ್ತು ದೋಷದಶಿ ಇರ್ಬೋದು. ಅದಲ್ಲ, ಇದು ಯಾವುದೋ ವಿಚಾರ ಬೇರೆ ಇರಬೇಕು. ಏನೇ ಅಮ್ಮ ಕೂದಲು ಬಿಚ್ಚಿದ್ದಾರೆ, ಪಟ್ಟ ಸೀರೆಯನ್ನು ಬಿಚ್ಚಿದ್ದಾರೆ. ಕೂದಲು ಬಿಚ್ಚಿದ್ದಾರೆ, ಪಟ್ಟ ಸೀರೆ ಬಿಚ್ಚಿದ್ದಾರೆ. ಪಟ್ಟ ಸೀರೆ ಹೌದು ಬಿಚ್ಚಾರೆ. ಹೌದು ಕೃಷ್ಣ, ಇದ್ದದ್ದೆಲ್ಲ ಏನಾಯ್ತು? ಸ್ವಲ್ಪ ಸ್ವಲ್ಪ ಇತ್ತು, ಅದು ಇವತ್ತಿಗೆ ಹೋಯಿತು. ಯಾವುದು? ನೋಡು ಕೃಷ್ಣಯ್ಯ, ಅಮ್ಮನಿಂದ ನಿನಗೆ ಬಂತ, ನಿನ್ನಿಂದ ನನಗೆ ಬರ್ತದ, ನನಗೆ ಬಂದ್ರೆ ಇವಳಿಗೆ ಹೋಗ್ತದ, ಇವಳಿಗೆ ಹೋದ್ರೆ ಊರಿಗೆ ಹೋಗ್ತದ. ಎಂತದ್ದು? ಏನು ಸಾಂಕ್ರಾಮಿಕ ರೋಗವದು? ರೋಗಲ್ಲ ಕೃಷ್ಣಯ್ಯ, ಹುಚ್ಚು. ಹುಚ್ಚು. ಒಂದು ಹೆಣ್ಣು ಮಗು ಕೂದಲು ಕೆದರಿದೆ, ಸೀರೆ ಬಿಚ್ಚಿದೆ ಅಂತ ಹೇಳಿದ್ರೆ ಅದಕ್ಕೆ ಹುಚ್ಚಲ್ಲ ಮತ್ತಿದ್ರೆ ಯಾರು ಹೇಳಿದ್ದೆ? ಹಾಗಲ್ಲ ಸ್ವಾಮಿ, ಸೀರೆ ಬಿಚ್ಚಿದ ಬಟ್ಟೆ ಸೀರೆಯನ್ನು ಬಿಚ್ಚಿ ಮಲಿನ ವಸ್ತ್ರ ಉಟ್ಟುಕೊಂಡಿದ್ದಾರೆ. ಅವಸರ ಮಾಡುದು. ಬೇರೆ ಸೀರೆ ಇತ್ತ? ಒಟ್ಟಿನಲ್ಲಿ ಹೇಳುವುದಾದ್ರೆ ಭಾಮಾದೇವಿಯವರ ಸ್ಥಿತಿ ಇವತ್ತು ನಾಳೆ ಹಾಗಿದೆ. ಹೌದೇ? ಅವರ ಮೇಲೆ
ಹೌದು. ಈ ವಿಚಾರ ನನಗೆ, ನಿನಗೆ, ನಾರದರಿಗೆ ಮೂವರನ್ನು ಬಿಟ್ಟರೆ ಮತ್ತೆ ಉಳಿದವರಿಗೆ ಗೊತ್ತಿಲ್ಲ. ಯಾರಲ್ಲಿಯೂ ಬಾಯಿ ಬಿಡಬಾರದು ಎಂಬುದಾಗಿ ಹೇಳಿದ್ದೇನೆ. ಯಾಕೆ ಹೇಳಿದ್ದು? ಕೃಷ್ಣ, ನಾನು ಬೇಕು ಅಂತ ಹೇಳಿದ್ದಲ್ಲ. ಮತ್ತೆ ನೀನು ಹೇಳಿದ್ದಲ್ಲ, ಅರಮನೆಯಿಂದ ಬಾಯಿ ಮುಚ್ಚಿಕೊಂಡು ಮನೆಗೆ ಹೋಗಬೇಕು ಅಂತ ಹೇಳಿ. ಹಾಗೆ ಬಾಯಿ ಮುಚ್ಚಿಕೊಂಡು ಮನೆಗೆ ಹೋದೆ. ಮಧ್ಯಾಹ್ನದ ಹೊತ್ತು ನೋಡು, ನನ್ನ ಹೆಂಡತಿ ತಟ್ಟೆ ಹಾಕಿದ್ಲು ಊಟಕ್ಕೆ. ಊಟ ಮಾಡ್ಬೇಕಲ್ಲ, ಕೈ ತೆಗೆದೆ. ಕೈ ತೆಗೆದ ತಕ್ಷಣ ತಟ್ಟೆಯಲ್ಲಿ ಇದ್ದದ್ದು ಹೊಟ್ಟೆಗೆ ಹೋಯ್ತು, ಹೊಟ್ಟೆಯಲ್ಲಿ ಇದ್ದದ್ದೆಲ್ಲ ಹೊರಗೆ ಬಂತು. ಈಗ ನನಗೆ ಕಷ್ಟ ಬಂದದ್ದು. ಏನು ಮಾಡುದು ಈಗ? ನನ್ನ ಹೆಂಡತಿ ಸಿಟ್ಟುಕೊಂಡಿದ್ದಾಳೆ. ಅವಳನ್ನು ಸಮಾಧಾನ ಪಡಿಸುವುದಕ್ಕೆ ಎಷ್ಟು ಕಷ್ಟ ಉಂಟು ನಿನಗೆ ಗೊತ್ತುಂಟಾ? ಹೇಗೆ ನಾವು ಈಗ ಸಮಾಧಾನ ಮಾಡುದು? ಹೇಗಾದರೂ ಸಮಾಧಾನ ಮಾಡಲೇಬೇಕು. ಹೌದು. ಆದಷ್ಟು ಬೇಗ ಹೋಗಿ ಆಮೇಲೆ ಸಮಾಧಾನ ಮಾಡಿ ನಾನು ಬರ್ತೇನೆ. ನಾನು ಬರ್ತೇನೆ. ಎಲ್ಲಿಗೆ? ಸಮಾಧಾನ ಮಾಡಿ. ಈಗ ನೀನು ಇಷ್ಟು ಮಾಡಿದ್ದು ಸಾಕು. ಅಲ್ಲ, ಸಮಾಧಾನ ಮಾಡುದಿದ್ರೆ ಬೇಡ, ನೀನು ಸಮಾಧಾನ ಮಾಡುವುದನ್ನಾದ್ರೂ ನಾನು ನೋಡ್ತೇನೆ. ಹೌದೇ? ಕೆಲವೊಂದು ನನಗೆ ಬೇಕಾದ ಹಾಗಿದ್ದರೆ ಬಾ. ಬರ್ತಾ ಇದ್ದಾರಾ? ಬಾಗಿಲ ಗಟ್ಟಿಯಾಗಿ ಹಾಕು, ನಾನು ಹೇಳಿದ್ರೆ ಆಯ್ತಮ್ಮ, ಚಿಲಕ ಹಾಕಿದ್ರೆ ತೆಗೆಯುವುದೇ ಇಲ್ಲ. ಹೋಗು. ಮಕರಂದ, ನಾವು ಬಂದದ್ದೆಲ್ಲಿಗ? ನಾವು ಬರೋದು ಅಂತಃಪುರಕ್ಕಲ್ಲ. ಹಾಗೆ ಕಾಣಿಸ್ತದೆ ನೋಡು. ಇದು ಅಂತಃಪುರದಾಗಿ ಕಾಣುವುದಿಲ್ಲ. ಮತ್ತೆ ಇದೊಂದು ಅಂತ್ಯಪುರದಾಗಿ ಕಾಣ್ತಾ ಉಂಟು. ಯಾಕೆ? ಅಲ್ಲ ನೋಡು, ಅಲ್ಲಲ್ಲಿ ಕಸ ಕಡ್ಡಿಗಳ ರಾಶಿ. ಕಸ ಹಾಗೆ ಉಂಟು. ಎಲ್ಲಿ ನೋಡಿದ್ರೆ ಅಲ್ಲಲ್ಲಿ ಬಿದ್ದಿದೆ. ಒಂದು ಇಲ್ಲಿಗೆ ಬರುವಾಗ ಒಂದು ಹೂಸುವಾಸನೆ ಆದ್ರೂ ಮೂಗಿಗೆ ಬಡಿತಾ ಇತ್ತು. ಅದ್ರದ್ದು ಹೂವಿನ ಸುವಾಸನೆ. ಅದೇ ನಾನು ಹೇಳಿದ್ದೆ. ಅದನ್ನು ಒಟ್ಟಿಗೆ ಹೇಳ್ಬೇಡ, ಬೇರೆ ಬೇರೆ ಬಿಡಿಸಿ ಬಿಡಿಸಿ ಹೇಳ್ಬೇಕಾ? ಆ ಹೂವಿನ ಸುವಾಸನೆ ಬಡಿತಾ ಇತ್ತು, ಅದರದ್ದು ಸುದ್ದಿ ಇಲ್ಲ. ಮಾತ್ರ ಅಲ್ಲ, ನೋಡು, ಅಂಗಳದಲ್ಲಿ ಒಂದು ಮಂಗವಲ್ಲಿ ಉಂಟ. ಮಂಗವಲ್ಲೆಲ್ಲೂ ರಂಗವಲ್ಲಿ. ಯಾವುದೋ ಒಂದು ವಲ್ಲಿ, ಅದು ಕೂಡ ಇಲ್ಲ. ನನ್ನ ಹೆಂಡತಿ ಇಷ್ಟಿಷ್ಟು ತಿಂತಾಳೆ, ಅವಳಿಗೆ ಒಂದು ಇಷ್ಟಾದ್ರೂ ಸಗಣಿ ಆಗ್ಲಿಕ್ಕೆ ಆಗುದಿಲ್ಲ. ಸೆಗಣಿ ಹಾಕುವುದು, ಸಾರಿಸು. ಆ ಸಗಣಿ ಸಾರಿಸ್ಲಿಕ್ಕಾಗಲಿ. ಹಾಗಾದ್ರೆ ಇವರು ಉದಾಸೀನ ಮಾಡಿದ್ರು ಅಂತ ಕಾಣುತ್ತದೆ. ಸೆಗಣಿ ಸಾರಿಸಲಿಲ್ಲ, ರಂಗವಲ್ಲಿ ಹಾಕಿಲ್ಲ. ಇಲ್ಲ. ಯಾಕೆ ಹೀಗೆ? ಯಾಕೆ ಹೀಗಾಯಿತು? ಸ್ವಲ್ಪ ಮುಂದೆ ಹೋಗಿ ನೋಡು. ಆಯ್ತಾಯ್ತು. ನಾವು ಜಾಗ ತಪ್ಪಿದೆ ನಿಮಗೆ. ನಾವು ಇಲ್ಲಿ ಬರಬೇಕಾದವರಲ್ಲ. ಮತ್ತೆ ಇದು ಅಂತಃಪುರ ಅಲ್ಲ, ಮತ್ತೆ ಯಾವುದು? ಇದು ಮಾರಿಗುಡಿ. ಅದು ಹೇಗೆ? ಅದು ಬಾಗಿಲು ಹಾಕಿದೆ ನೋಡಿ, ಕಾಣುದಿಲ್ಲ? ಈ ಮಾರಿಗುಡಿಯಲ್ಲಿ ಅಂದ್ರೆ ದೇವಸ್ಥಾನದಲ್ಲಿ ಒಂದು ಕ್ರಮ ಉಂಟು. ಮಂಗಳಾರತಿ ಆಗುವುದಕ್ಕಿಂತ ಮುಂಚೆ ದೇವರಿಗೆ ಅಲಂಕಾರ ಆಗುವಾಗ ಬಾಗಿಲು ಆಗ್ತದೆ. ಆ ನಂತರ ಬಾಗಿಲು ತೆಗೆದ ನಂತರ ಮಂಗಳಾರತಿ ಆಗ್ತದೆ. ಇದು ಬಹುಶಃ ಹೊತ್ತು ಅಂತ ಕಾಣ್ತದೆ. ನಾವು ಸ್ವಲ್ಪ ಹೊತ್ತು ಕಾದು ಕೂತ್ಕೊಳ್ಳುವ, ಮತ್ತೆ ಮಂಗಳಾರತಿ ಮೇಲೆ ಮನೆಗೆ ಹೋಗುವ. ಈಗ ನಮ್ಮ ಮುಖಕ್ಕೆ ಮಂಗಳಾರತಿ ಆಗುತ್ತದೆ. ನನ್ನ ಹೆಂಡತಿ ಸಿಟ್ಟುಕೊಂಡಿದ್ದಾಳೆ. ಹಾಗಾಗಿ ನನ್ನ ಗಂಡನಿಗೆ ಮುಖವನ್ನು ತೋರಿಸಲಾರೆ ಅನ್ನೋದಾಗಿ ಬಾಗಿಲು ಹಾಕಿ ಕುಳಿತಿದ್ದಾಳೆ. ಓಹೋ, ಇನ್ನು ಬಾಗಿಲು ತೆಗೆಸಬೇಕಲ್ಲ ಪುಣ್ಯಾತ್ಮ. ಚಿಂತೆ ಮಾಡಬೇಡ. ನೀನು ಅದಕ್ಕೆಲ್ಲ ನಾನಿಲ್ವಾ? ನಾನಿರುವುದೇ ನಿನಗಾಗಿದ್ದ ಜೀರ್ಣೋದ್ಧಾರಕ್ಕಾಗಿ. ಜೀವನೋದ್ಧಾರ. ಓ, ಜೀವನೋದ್ಧಾರ. ಮೊದಲು ನೀನು ಉದ್ಧಾರ. ಈಗ ಯಾವ ಉದ್ಧಾರ ಆಗುದು? ಕೊನೆಗೆ ಒಂದೇ ದಿವಸ ಇರ್ಲಿ. ನಾನು ಒಂದು ಕೆಲಸ ಮಾಡ್ತೇನೆ. ಏನು? ಮನೆಗೆ ಹೋಗಿ ಎರಡು ಬೆಂಕಿ ಕೊಳ್ಳಿ ತಗೊಂಡು ಬರ್ತೇನೆ. ಅದು ಯಾಕೆ? ಒಂದನ್ನು ನೀನು ಇಟ್ಕೊಂಡು ಮುಂದಿನಿಂದ ಬೆಂಕಿ ಕೊಡು, ಇನ್ನೊಂದು ನಾನು ಇಟ್ಕೊಂಡು ಹಿಂದಿನಿಂದ ಬೆಂಕಿ ಕೊಡ್ತೇನೆ. ಮನೆ ಸುಡುತ್ತದೆ, ಒಳಗಡೆ ಬೆಂಕಿ ಹೋಗುತ್ತದೆ. ಆವಾಗ ಇವರು ಒಳಗಡೆಯಿಂದ ಹೊರಗಡೆ ಹೋಗಿ ಹೊರಗೆ ಬರ್ತಾರೆ. ಪಚಕ್ ಸಾಪಿಟ್ಟುಕೊಂಡ್ರೆ ಪುಣ್ಯಾತ್ಮ ಮನೆ ಸುಟ್ಟು ಹೋಗುದಿಲ್ವೋ? ಮನೆ ಸುಟ್ಟು ಅಂತ ಮನೆ ಹೆಂಡತಿ ಸಿಗುದಿಲ್ವಾ? ಹೆಂಡತಿಗೆ ಬೇಕಾಗಿ ಮನೆಯನ್ನು ಸುಡುವುದ? ಬೇರೆ ಮನೆ ಕಟ್ಟಿಸಿದ್ರೆ ಆಯ್ತು, ಬೇಕಾದಷ್ಟು ಉಂಟಲ್ಲ. ಏನು ನನಗೆ ಅದೇ ಕೆಲಸವ? ಸಮಯ ಹಾಳಾಗುತ್ತೆ. ಹಾಗಲ್ಲ, ಮನೆಯೂ ಉಳಿಯಬೇಕು, ಮನದನ್ನೆಯೂ ಸಿಗಬೇಕು, ಎರಡೂ ಆಗಬೇಕು. ಹಂಗಾರೆ ಏನ್ ಮಾಡುದು? ಸ್ವಲ್ಪ ಹೊಗಳಿಕೆಗೆ ಹೆಣ್ಣು ಮಕ್ಕಳು ಬರ್ತಾರೆ ಅಲ್ವೇ? ಗಂಡ ಹೊಗಳಿದ್ರೆ ಹೆಂಡತಿಗೆ ಹೇಳ್ಬೇಕಾ? ಹೌದಲ್ಲ? ಹೇಗಾಗಿದೆ? ಹಾಗಾಗಿ ಹೊಗಳುತ್ತೇನೆ.
ಭಾಷೆ ಏನು ಗಿಣಿಯಂತೆ ಮುದ್ದಾಗಿ ಮಾತನಾಡುವಳು ನನ್ನ ಭಾಮ. ಆಗ ಓ ಮುದ್ದು, ಓ ನನ್ನ ಬೆದ್ದು. ಅದು ನಿನ್ನದು ಮುದ್ದಿರುವಾಗ ನನ್ನದು ಹತ್ತಿರದಲ್ಲಿ ಬೆದ್ದು ಉಂಟು. ಓ ಚಿನ್ನ, ಓ ನನ್ನ ಬೆಳ್ಳಿ, ಓ ಬಂಗಾರ, ಓ ನನ್ನ ಕಬ್ಬಿಣ. ನಾನು ಬಂದಿದ್ದೇನೆ, ಬಾಗಿಲು ತೆರೆಯೇ. ನಾನು ಸಹ ಬಂದಿದ್ದೇನೆ, ಬಾಗಿಲು ತೆಗೆಯೇ. ಸಖಿ, ಅಮ್ಮ. ಕೇಳಿಸಿದ್ದೇನೆ. ಏನಮ್ಮ? ಹೆಣ್ಣು ಮಕ್ಕಳಿರುವ ಅಂತಃಪುರದ ಮುಂದೆ ಬಂದು ಬಾಗಿಲು ತೆಗಿ ಬಾಗಿಲು ತೆಗಿ ಅಂತ ಹೇಳುವುದಕ್ಕೆ ಹೇಳುವವರಿಗೆ ಹೆಸರಿಲ್ಲವೇ? ಬಂದವರಿಗೆ ಹೆಸರಿಲ್ವಾ? ಬೇಕಾ ಕೃಷ್ಣಯ್ಯ? ಈ ಊರಿನಲ್ಲಿ ಪರಿಚಯ ಇದ್ದವರಿಗೆ ಬಾಗಿಲು ತೆಗೀತಿಲ್ಲ ಪುಣ್ಯಾತ್ಮ. ಇನ್ನು ನಾವು ಆಗದಿಂದ ಬಂದು ಅಮ್ಮ ತಾಯೇ ಬಾಗಿಲು ತೆಗೀರಿ, ನಾವು ಬಂದಿದ್ದೇವೆ ಅಮ್ಮ. ಬಹುಶಃ ಅವರು ನಮ್ಮ ನೆನೆಸಿಕೊಂಡದ್ದು ಯಾರೋ ಭಿಕ್ಷುಕರು ಬಂದಿದ್ದಾರೆ. ನಾವೇನು ಭಿಕ್ಷುಕರ? ಹಾಗೆ ಕಾಣುವುದಿಲ್ಲ. ಆದ್ರೆ ಈ ಹೊತ್ತಿಗೆ ಆಗುವಾಗ ಬೇಡುವವರಾಗಿ ಆಗಿದ್ದಿದ್ದಾರೆ. ಬೇಡ, ಬೇರೆ ಮಾರ್ಗ ಹಿಡಿಯುವ. ನನ್ನ ಭಾಮೆಯನ್ನು ನನ್ನ ಹೃದಯ ಮಂದಿರದಲ್ಲಿ ಇರಿಸಿ ನಿತ್ಯವೂ ಆರಾಧಿಸುವವನು ನಾನು. ಹಾಗಾಗಿಯೇ ಭಾಮ ನನ್ನ ಪ್ರಾಣನಾಯಕ. ಓ ಸುಪ್ರವೀಣೆ, ಓ ಸುಪ್ರವೀಣಿ, ನಾನು ಯಾರೋ ಎನ್ನುವುದಾಗಿ ಭಾವಿಸಬೇಡ. ನಾನು ವೇಣುಗೋಪಾಲನು ಕಾಣಿ. ಓ ಸಖಿ, ಅಮ್ಮ. ಬಂದವನು ವೇಣುಗೋಪಾಲನಂತೆ. ಹೌದಾ? ಅವನಿಗೆ ಇಲ್ಲೇನು ಕೆಲಸ? ಮತ್ತೆ ಒಂದಷ್ಟು ದನಕರುಗಳನ್ನು ಒಟ್ಟು ಹಾಕಿಕೊಂಡು ಹಾ. ಕೊಳಲನ್ನು ಊದುತ್ತಾ ಬೆಟ್ಟಕ್ಕೋ ಗುಡ್ಡಕ್ಕೋ ಹೋಗಲು ಕೇಳು. ಹೋಗಿ ಗೋಪಾಲ ಹೋಗಿ. ಗಂಗೆ ಬಾರೆ ಗೌರಿ ಬಾರೆ ನೀನು ಬಾರೆ ಕೃಷ್ಣಯ್ಯ ಕೊಳಲೂದುತ್ತ. ಎಂಥದ ಮತ್ತೆ ಹೊರಗಡೆ ನೋಡಿ ಎಂಥದ್ದು ಹೇಳ್ತಾ ಇದ್ದಾರೆ ಅಂತೇಳಿ. ಯಾರೋ ಓಣಿಗೋಪಾಲರು ಬಂದಿದ್ದಾರೆ. ವೇಣುಗೋಪಾಲ ವೇಣುಗೋಪಾಲ
ಜೊತೆ ದನ ಹತ್ತಿಕೊಂಡು ಹೋಗಿ ಕೇಳ್ತಿದ್ದಾರೆ. ಏನು ಅದು ನಮಗೆ ಕೆಲಸ? ನಮ್ಗೆ ಅದು ಕೆಲಸ ಅಲ್ಲ. ಅಭ್ಯಾಸ ಇದೆ. ಹೌದು. ಆದ್ರೆ ಈಗ ಬಂದದ್ದು ಅದಕ್ಕಲ್ಲ. ಅದಕ್ಕಲ್ವೋ ನನ್ನ ಹೆಂಡತಿಯನ್ನು ಸಮಾಧಾನ ಪಡಿಸಬೇಕು. ನಮ್ಮದು ಮರ್ಯಾದೆ ಸ್ವಲ್ಪ ಸ್ವಲ್ಪವೇ ಜಾಸ್ತಿ ಹೋಗ್ತಾವ. ಮಕರಂದ ಸ್ವಲ್ಪ ಬುದ್ಧಿವಂತಿಕೆ ಮಾಡು. ಹೇಗೆ? ನನ್ನ ಸಾಹಸ ಕಾರ್ಯಗಳನ್ನು ಹೊಗಲೇ ಹೇಳಿದೆ ಎಂದಾದರೆ ಭಾಮಾಳಿಗೆ ಸಂತೋಷ ಆಗಬಹುದು. ಗಂಡ ಏನಾದರೂ ಒಳ್ಳೆಯ ಕಾರ್ಯ ಮಾಡಿದ ಎಂದಾದರೆ ಹೆಂಡತಿನ ಆತ್ಮಹತ್ಯೆ ಹೇಳಿಕೊಂಡೇ